ಸಿದ್ಧ ಸಿಡುಕುತಿ ಸಿದ್ಧ ಅಂತಾರೆ. ಈ ಸಿದ್ಧ ಎಷ್ಟು ಕಷ್ಟಪಡ್ತಾನೆ ಗೊತ್ತಾ? ರಾತ್ರಿ ಕುತ್ಕೊಂಡ್ರೆ ಬೆಳಗ್ಗೆವರೆಗೂ ಎಣ್ಣೆ ಬಿಟ್ಕೊಂಡು ಹೊಟ್ಟೆಗಲ್ಲ ಕಣ್ಣಿಗೆ ಓದ್ತಾ ಇರ್ತೀನಿ. ಇನ್ನು ನನ್ನ ತಂಗಿಯವಳೆ ಮೈನಾ ಅಂತ, ಅಯ್ಯಯ್ಯೋ ಆ ಗದ್ದೆ ಹೊಡ್ತಲ್ಲಿ ಗೆದ್ದು 25,000 ರೂಪಾಯಿನ ಯಾರಿಗೋ ದಾನ ಮಾಡೋಳೆ. ಅದಕ್ಕೆ ನಮ್ಮ ಅಕ್ಕ ರಾಧಾ ಬೇರೆ ಸಪೋರ್ಟು. ಇನ್ನ ನಮ್ಮಪ್ಪ ಇರೋದೊಂದು ಟೀ ಅಂಗಡಿ ಮುತ್ತಣ್ಣ ಅಂತ. ಎಲ್ರಿಗೂ ಬಿಡ್ರಿ ಅವ್ರ ಕತೆ ಯಾಕೆ ಹೇಳ್ತೀರಾ? ಇನ್ನು ಅವರು ಸಪೋರ್ಟೆ. ಇನ್ನು ನಮ್ಮವ್ವ ಪಾಪ ಶಾಂತವ್ವ ಹೆಸರಿಗೆ ಯಾವಾಗ್ಲೂ ರೇಗಾಡ್ತಾನೆ ಇರ್ತಾಳೆ. ಇದ್ರ ಜೊತೆಗೆ ಈ ಅಕ್ಕ ತಂಗಿರಿ ಜೊತೆ ನಂದೊಂದು ಸ್ಟೋರಿ. ಆ ಸ್ಟೋರಿ ಏನು ಅಂತ ನೋಡಿದ್ರೆ ಆಗುತ್ತೆ ಬಿಡಿ. ಅಯ್ಯೋ ಏನೋ ನೆನ್ಪು ಮಾಡ್ಕೊಂಡಲ್ಲ. ನನಗೆ ಓದೋದಿದೆ. ಇವ್ರದ್ದೆಲ್ಲ ಮದುವೆ ಮಾಡಿ ನಮ್ಮ ಅಪ್ಪಗೆ ಮನೆ ಕಟ್ಟಿ ನಮ್ಮ ಅವ್ವಂಗೆ ರಾಣಿ ಥರ ನೋಡ್ಕೋಬೇಕು ಅಂದ್ರೆ ನಾನು ಚೆನ್ನಾಗಿ ಓದಬೇಕು. ನಾನು ಇಂಜಿನಿಯರ್ ಓದ್ತಾ ಇದ್ದೀನಿ. ಇವತ್ತಲ್ಲ ನಾಳೆ ಚೆನ್ನಾಗಿ ಓದಿ ಕೆಲಸ ಸೇರ್ಕೊಂಡು ಇಲ್ಲೇನು ಮಾಡ್ತಿದ್ದೀರಾ? ನೀನೇನ್ ಗೊಣಕೊಂಡು ಬರ್ತಾ ಇದೀಯಾ? ಶೂಟಿಂಗ್ ಆಗ್ತಿಲ್ವಾ? ಡೈಲಾಗು ಏನೋ ಬಿಡವ ಸ್ಕ್ರಿಪ್ಟ್ ಅಲ್ಲಿ ತಗೊಂಡು. ಇಲ್ಲ ಅಲ್ಲೇನು ನನ್ನ ಬೈದಂಗಿತ್ತಲ್ಲ. ಹಂಗೆಲ್ಲ ಬೈಯಕ್ಕಿಲ್ಲ. ಸಪೋರ್ಟ್ ಮಾಡೋದಕ್ಕೆ ಬೈತಾ ಇದ್ದೀರಾ? ಏನಿವಾಗ ಬೈದು ಏನಿವಾಗ? ಇಂಟರ್ವ್ಯೂ ಕೊಡ್ಬೇಕು ಫಸ್ಟ್. ಇಂಟರ್ವ್ಯೂನಾ? ಯಾವುದು? ಇಷ್ಟೊತ್ತು ನೀನ್ ಬಡ್ಕೊಂಡ್ ಬಂದಲ್ಲ, ಅದ್ರ ಬಗ್ಗೆನೇ ಸ್ವಲ್ಪ ಇಂಟರ್ವ್ಯೂ ಕೊಡ್ಬೇಕು ಅಂತ. ಓಕೆ. ಆಂಕರ್ ಯಾರು ಸರ್? ಆಂಕರ್ ಇದಾರ? ನಮ್ಮ ಸಕಲ ಕಲಾ ವಲ್ಲಭ ಸಾಗರ್. ನಾನೇ ಮಾಡ್ಬೇಕು ಆಂಕರ್? ಸಿದ್ದಣ್ಣ. ನಾನು ಯಾವಾಗ್ಲೂ ಸಿಡ್ತಾ ಇರ್ತೀನಿ. ಯಾಕಂದ್ರೆ ಮೈನಾ ಅದಕ್ಕೆ ದೊಡ್ಡ ತರ್ಲೆ ಇವಳು. ಹೆಸ್ರಿಗೆ ಮೈನಾ, ದೊಡ್ಡ ತರ್ಲೆ. ನಮ್ಮ ಅಕ್ಕ ನೀನ್ ಸೈಲೆಂಟ್ ಆಗಿದ್ರೆ ಚಂದ ಅಕ್ಕ. ಸುಮ್ನಿರೋ. ಯಾಕೆ ನಾನು ವೈಲೆಂಟ್ ಆದ್ರೆ ಏನಾಗೋಗ್ಬಿಡುತ್ತೆ? ವೈಲೆಂಟ್ ಎಲ್ಲ ನೋಡಿದೀವಿ, ಇದ್ರಲ್ಲಿ ಸೈಲೆಂಟ್ ಆಗಿ ತುಂಬಾ ಇಷ್ಟ ಆಗ್ತದೆ. ಓಕೆ, ನಾನೇ ಆಂಕರಿಂಗ್ ಮಾಡ್ತೀನಿ ಸರ್. ಸಪ್ರೇಟ್ ಪೇಮೆಂಟ್ ಆಮೇಲೆ ಕೊಟ್ಬಿಡ್ಬೇಕು ನೀವು. ಓಕೆ, ಕುತ್ಕೊಂಡು ಮಾಡೋಣ ನಿಂತ್ಕೊಂಡು ಮಾಡೋಣ? ನಂಗೂ ಒಂಚೂರು. ಪೇಮೆಂಟ್ 2 ಚಾಕ್ಲೇಟ್ ಕೊಟ್ಬಿಡಿ ಸಾಕು. ಅಣ್ಣ ಸಿನಿ ಬಸ್ ಅಲ್ವಾ? ದಯವಿಟ್ಟು ಇಷ್ಟ ತಕ ಮಾತಾಡದ್ನಲ್ಲ ಅದನ್ನೆಲ್ಲ ಕಟ್ ಮಾಡ್ಬಿಡಿ. ಯಾಕಂದ್ರೆ ಅದಕ್ಕೂ ಇದಕ್ಕೂ ಸಿಂಕ್ ಆಗಲ್ಲ. ಹುಷಾರು. ಮತ್ತೆ ಏನ್ರವ ಸಮಾಚಾರ? ಅಣ್ಣ ನೀನೇ ಹೇಳ್ಬೇಕು. ಏನವ ನಿನ್ನ ಹೆಸರು? ತಂಗಿ ಹೆಸರು ಗೊತ್ತಿಲ್ಲ ಅಂದ್ರೆ ನೋಡು. ಅಲ್ಲಲ್ಲ, ಮೈನಾ ಅಂತ ಗೊತ್ತು, ರಾಧಕಾ ಅಂತ ಗೊತ್ತು, ಆದ್ರೆ ರಿಯಲ್ ಹೆಸರೇನು? ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ವಿಜಯಲಕ್ಷ್ಮಿ. ಎಲ್ಲಿ ಕಾಲಿಟ್ರು ವಿಜಯನೇ ಬಿಡಿ. ಆಗ್ಲಿ ಅಂತ ನಾನು ಬೇಡ್ಕೊತೀನಿ. ಓಕೆ. ಆ ಕಡೆ ರಾಧಕಾ? ನನ್ನ ಹೆಸರು ಮಾನಸಿ ಜೋಶಿ. ಓಕೆ ಓಕೆ, ಮಾನಸಿ ಜೋಶಿ. ನನ್ನ ಹೆಸರು ನಾನು ಕೊಟ್ಕೋಬೇಕಲ್ಲ, ನನ್ನ ಹೆಸರು ಸಿದ್ದಣ್ಣ, ಸಿಡುಕುಮುತಿ ಸಿದ್ದಣ್ಣನ ನಿಜವಾದ ಹೆಸರು ಏನಿರಬಹುದು ಹೇಳ್ಕೊಳ್ಳಿ ನೀವೇ. ನೋಡಿ, ನಾನು ಸಿಡುಕುಮುತಿ ಸಿದ್ದನೇ ಧಾರಾವಾಹಿನಲ್ಲಿ, ಆದ್ರೆ ರಿಯಲ್ ಲೈಫ್ ನಲ್ಲಿ ಎಲ್ರು ನಗ್ಸೋ ಅಂತ ಸಾಗರ್ ತುರುವೇಕೆರೆ ಅಂತ. ಓಕೆ, ಈಗ ಮೈನಾ ಉದಯ ಟಿವಿನಲ್ಲಿ ಇನ್ನೇನು ಶೀಘ್ರದಲ್ಲೇ ಬರ್ತಾ ಇದೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ. ಮೈನಾ, ನೀನೇ ಹೇಳ್ಬೇಕು, ಯಾವಾಗ ಶುರು ಆಯ್ತು, ಹೇಗೆ ಸೆಲೆಕ್ಟ್ ಆದೆ ಅಂತ. ಮೈನಾ ಇದು ಸೆಲೆಕ್ಟ್ ಮಾಡಿರೋ ಒಂದು ಪ್ರೋಸೆಸ್ ಹೇಳ್ಬಿಡ್ತೀನಿ ನಾನು. ಓಕೆ. ಕೊನೆಯ ಮೂಮೆಂಟಲ್ಲಿ ಇನ್ನೇನು ವಾರ ಇದೆ ಶೂಟ್ ಮಾಡೋದಕ್ಕೆ ಅನ್ನೋ ಟೈಮಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ. ಆ್ಯಂಡ್ ನನ್ನ ಪಾತ್ರ ತುಂಬ ಅದ್ಭುತವಾಗಿದೆ. ತುಂಬ ಹೊಸದಾಗಿ ಕಾಣಿಸ್ಕೊಡುವಂಥ ಏನಂತಾರೆ ಚಾನ್ಸ್ ನನಗೆ ಸಿಕ್ಕಿದೆ ಮೈನಾ ಆಗಿ. ತುಂಬ ಚಾಲೆಂಜಸ್ ಇರೋವಂಥ ಕ್ಯಾರೆಕ್ಟರ್. ಎಲ್ಲ ಹೀರೋಯಿನ್ಸ್ಗೂ ಅದರದ್ದೇ ಆದಂಥ ಚಾಲೆಂಜಸ್ ಇರುತ್ತೆ. ಆದರೆ ಮೈನಾ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಚಾಲೆಂಜ್ ಇದೆ. ನನ್ನ ಫಿಸಿಕಲ್ ಸ್ಟ್ರೆಂತ್ ಆಗಿರ್ಬೋದು, ಮೆಂಟಲ್ ಸ್ಟ್ರೆಂತ್ ಆಗಿರ್ಬೋದು, ಎರಡನ್ನೂ ನಾನು ಸಮನಾಗಿ ತೂಗಿಸ್ಕೊಂಡು ಹೋಗುವಂತ. ನಾನು ಕೇಳಿದ ಒಂದೇ ಪ್ರಶ್ನೆ, ಇಲ್ಲಿ ಹೋಗ್ತಾ ಇದ್ದೀನ ಸೆಲೆಕ್ಟ್ ಆಗಿದ್ದು ಅಷ್ಟೇ ಕೇಳಿದ್ದು. ಇಲ್ಲಿ ಸೆಲೆಕ್ಟ್ ಹಿಂಗೂ ಅಷ್ಟೇ. ನಾವು ಪಾಪ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು ಡೈಲಾಗ್ ನೋಡ್ತಾ ಇರ್ತಾರೆ. ಒಂದು ಡೈಲಾಗ್ ಕೊಟ್ಬಿಟ್ಟು 3 ಲೈನ್ ಇರುತ್ತೆ. ಡೈಲಾಗ್ ಹೇಳ್ತಾ 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 ಈ ಕಥೆ ಎಲ್ಲಿದೆ, ಈ ಡೈಲಾಗ್ ಎಲ್ಲಿದೆ, ಆ ಥರದ್ದು ಬೇಡ. ನಾನು ಆಮೇಲೆ ಸಿದ್ಧ ಆಗ್ತೀನಿ. ಓಕೆ ರಾಧಕಾ, ಇಷ್ಟ ದಿನ ನಿಮ್ಮನ್ನ ಎಲ್ಲ ಕಡೆ ವಿಲನ್ ಆಗಿ ನೋಡಿದೀವಿ. ಕೊಡಿ ವಿಲನ್ ಲುಕ್ ಒಂದ್ಸಲಿ. ಆದ್ರೆ ಇದ್ರಲ್ಲಿ ಅಲ್ಲ, ಫುಲ್ಲು ಸಾಫ್ಟ್. ಹೇಗ ಅನಿಸ್ತಿದೆ? ನನಗಂತೂ ಅದೇ ಮೈನಾ ಹೇಳ್ದಂಗೆ ತುಂಬಾ ಚಾಲೆಂಜಿಂಗ್ ಕ್ಯಾರೆಕ್ಟರ್. ಯಾವತ್ತು ಈ ತರ ಇಷ್ಟು ಸಾಫ್ಟ್, ಇಷ್ಟು ಮೃದುವಾಗಿ ಇವ್ರು ಏನೇ ಬೈದ್ರು ಸಿದ್ದು ಹಂಗೆ ಮಾತಾಡಬಾರ್ದು ಅಂತ ಹೇಳ್ತೀನಿ ಹೊರತು ಇನ್ನೇನು ಬೈಯಲ್ಲ. ಸೊ ಇದನ್ನ ಮಾಡೋದಕ್ಕೆ ನಂಗೆ ತುಂಬ ಖುಷಿ. ನನಗೂ ಚಾಲೆಂಜಿಂಗ್, ಯಾಕಂದ್ರೆ ನಾನು ಯಾವಾಗಲೂ ಎನರ್ಜಿ ಜಾಸ್ತಿ ಕೊಟ್ಟ ಅಭ್ಯಾಸ. ಇಲ್ಲಿ ಚೆನ್ನಾಗಿ ಅನ್ಸುತ್ತೆ ಇದೊಂಥರ ಅಲ್ವಾ? ನಿನ್ ಕ್ಯಾರೆಕ್ಟರ್? ನನ್ನ ಕ್ಯಾರೆಕ್ಟರ್ ಅಂದ್ರೆ ನಾನು ಸಿಡುಕ್ ಮೂತಿ ಸಿದ್ಧ. ಯಾವಾಗ್ಲೂ ಸಿಟ್ಟಲ್ಲೇ ಇರ್ತೀನಿ.
ಸೀರಿಯಲ್ ನಲ್ಲಿ ಸೆಟ್ ಅಲ್ಲಿ ಖುಷಿಯಾಗಿರ್ತೀನಿ, ಕ್ಯಾಮ್ರಾ ಮುಂದೆ ಸಿಡ್ತಾ ಇರ್ತೀನಿ. ಆದ್ರೆ ನಾನು ತುಂಬಾ ಒಳ್ಳೆ ಟ್ವಿಸ್ಟ್ ಕೊಡೋವಂತ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ. ಆಮೇಲೆ ಈ ಒಂದು ಧಾರಾವಾಹಿನಲ್ಲಿ ತುಂಬಾ ಖುಷಿ ಆಗೋದೇನಪ್ಪ ಅಂದ್ರೆ, ನಾನು ನಟನೆಗೆ ಹೊಸಬ. ನಾನು ಒಬ್ಬ ಮಿಮಿಕ್ರಿ ಆರ್ಟಿಸ್ಟು, ಆಂಕರಿಂಗ್ ಮಾಡ್ತೀನಿ, ಮತ್ತೆ ಮತ್ತೊಂದು ಡೈರೆಕ್ಷನ್ ಮಾಡ್ತೀನಿ, ಸ್ಕ್ರಿಪ್ಟ್ ಬರೀತೀನಿ. ಆದ್ರೆ ಈ ಒಂದು ಕ್ಯಾರೆಕ್ಟರ್ ವಸ್ತು, ನನಗೆ ಈ ಒಂದು ಧಾರಾವಾಹಿ ಅನ್ನೋದು ವಸ್ತು. ಖುಷಿ ಆಗೋದ್ ವಿಚಾರ ಏನಪ್ಪಾ ಅಂತಂದ್ರೆ, ಇಬ್ರು ಲೆಜೆಂಡ್ಸ್ ಇದ್ದಾರೆ. ಹಾಗೆ ಇವ್ರಿಗಿಂತ ಇನ್ನೂ ಖುಷಿ ಪಡೋ ವಿಚಾರ ಅಂತಂದ್ರೆ, ಇಬ್ರು ನಮ್ಗೆ ತಂದೆ ತಾಯಿ ಇದ್ದಾರೆ. ನಿಜವಾಗ್ಲೂ ಕೂಡ ಅದೃಷ್ಟವಂತರು. ಯಾಕೆ ಅಂತ ಯಾಕೆ ಅಂದ್ರೆ ನಮ್ಮ ತಂದೆ, ನಮ್ಮ TS ನಾಗಭರಣ ಸರ್, ಅವ್ರ ಜೊತೆ ನಮ್ಗೆ ಆಕ್ಟಿಂಗ್ ಮಾಡ್ತಿರೋದು ನಮ್ದು ನಿಜವಾಗ್ಲೂ ಪುಣ್ಯ. ಅವರು ಕೈ ತುತ್ತು ತಿನ್ಸೋದಾಗ್ಲಿ, ಅವ್ರನ್ನ ಹಗ್ ಮಾಡ್ಕೊಳ್ಳೋದಾಗ್ಲಿ, ಅಳೋದಾಗ್ಲಿ, ಅದಂತೂ ನಮ್ಗೆ ನಿಜವಾಗ್ಲೂ ಪುಣ್ಯವಾದಂತೂ ವಿಚಾರ ಅಲ್ವಾ. ಈಸಿಯಾಗಿ ಅಂತ ಪರ್ಸನ್ ಜೊತೆ ನಾವು ಮಾತಾಡ್ಬೇಕು ಅಂದ್ರೂ ಅಪಾಯಿಂಟ್ಮೆಂಟ್ ತಗೊಂಡಾಗ್ಲಿ, ಭೇಟಿ ಆಗಕ್ಕೆ ನಮ್ಗೆ ಒಂದಷ್ಟು ದಿನ ಬೇಕಾಗುತ್ತೆ. ಅಂತದ್ದು ದಿನ ಸೆಟ್ಟಲ್ ಅವ್ರನ್ನ ಮಾತಾಡ್ತೀವಿ, ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನಾವು ನಾಗಭರಣ ಸರ್ ಜೊತೆ ಇದ್ದಾಗ ಅವರು ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದಾರೆ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಶಂಕರ್ ನಾಗ್ ಅವ್ರಿಗೆ, ದೊಡ್ಡ ದೊಡ್ಡ ನಟರಿಗೆಲ್ಲ ಹಿಟ್ ಸಿನಿಮಾ ಕೊಟ್ಟಂತ ಡೈರೆಕ್ಟರ್, ಆಮೇಲೆ ನಿರ್ಮಾಪಕರು ಕೂಡ. ಅವರು ನಮ್ಮ ಜೊತೆ ಸಿದ್ಧ ಮಗಳೇ ಅಂದ್ರೆ ಸೆಟ್ಟಲ್ಲೂ ಕೂಡ ನಮ್ಮನ್ನ ಮಕ್ಳು ತರ ಟ್ರೀಟ್ ಮಾಡ್ತಾರೆ. ಅದು ತುಂಬಾ ಖುಷಿ ಆಗುತ್ತೆ. ಇನ್ನ ನಮ್ಮ ಇಷ್ಟ ದಿನ ಅಂತೂ ಸಿಕ್ಕಾಪಟ್ಟೆ ಕಾಮಿಡಿಯಾಗಿ ನೋಡಿದ್ವಿ ನಾವತ್ತು. ಯಾರು ನಮ್ಮ ಅಪೂರ್ವ ಅಕ್ಕ. ಹೌದು. ಸೊ ಅವರು ನಮ್ಮ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊತಿದ್ದಾರೆ. ಖುಷಿ ಆಗುತ್ತೆ. ಅವರು ಲೈಕ್ ಸೀನಿಯರ್ ಆರ್ಟಿಸ್ಟ್ ಇದ್ರೂನು ನಮ್ ಜೊತೆ ಅವರೊಂದು ನಮ್ಮ ಏಜ್ ಅವರೆಲ್ಲ ಹೇಗಿರ್ತಾರೆ ಅದೇ ತರನೇ ಇರ್ತಾರೆ. ನಮ್ಮ ಏಜೇನೆ ಪಾಪ, ಅವ್ರಿಗೆ ಏಜ್ ಆಗಿಲ್ಲ. ಅಪೂರ್ವ ಅಮ್ಮ ನಿಮ್ಗೆ ಏಜ್ ಆಗಿಲ್ಲ. ಇವರು ಸೀರಿಯಲ್ ಅಲ್ಲಿ ಅವ್ವ ಅಲ್ಲ ನಿಜ ಹೇಳ, ಇವರು ಸೀರಿಯಲ್ ಅಲ್ಲಿ ಅವ್ವ ಅಂತಾರೆ. ಅದೇ ಸೀರಿಯಲ್ ಇಂದ ಕ್ಯಾಮ್ರಾ ಹಿಂದೆ ಅಕ್ಕ ಅಂತಾರೆ. ಏನ್ ಚಿಕ್ಕದಲ್ವಾ ಅಂತ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಹೇಗೆ ಅಂದ್ರೆ, ಅಪ್ಪು ಅಕ್ಕ ನಮ್ ಜೊತೆ ಎಷ್ಟು ನಮ್ಮನ್ನ ನಗಿಸ್ತಾರೆ ಅಂದ್ರೆ ಇವನ ಅವಶ್ಯಕತೆನೂ ಬೇಡ ಅನ್ಸುತ್ತೆ ಕೆಲವೊಂದ್ಸಲ. ಅಷ್ಟು ನಗಿಸ್ತಾರೆ ನಮಗೆ, ನಾವು. ಹೌದು, ನಮ್ ಡೈರೆಕ್ಟರ್ ಸರ್ ಸೈಲೆಂಟ್ ಅಂತಾನೆ ಇರ್ತಾರೆ. ಆ ತರ ಒಂದು ಫ್ಯಾಮಿಲಿ. ಅಪೂರ್ವ ಮೇಡಮ್ ಇದಾರೆ, ನಾಗಮಣ್ಣ ಸರ್ ಇದಾರೆ, ನಮ್ಮ ಮಾನ್ಸಿ, ರಾಧಕ್ಕ ಇದಾರೆ, ಮೈನಾ ಇದಾರೆ, ಇನ್ನ ಸಿದ್ದು, ಸಾಗರ್ ತುರ್ಬೇಕರ್ ಇದೀವಿ. ಎಲ್ರಿಗೂ ಕೂಡ ಒಂಥರ ಅಪೂರ್ವ ಸಂಗಮ ಆಗ್ಬಿಟ್ಟಿದೆ ಸೀರಿಯಲ್ ಅಲ್ಲಿ. ಆಮೇಲೆ ನನಗೇನು ಅಂದ್ರೆ, ಎಲ್ಲ ಲೆಜೆಂಡ್ಸ್ ಎಲ್ಲ ಒಂದೊಂದು ಟೇಕ್ ಅಲ್ಲಿ ಟಕ ಟಕ ಅಂತ ಹೊಡಿತಾರೆ. ನಾನು ಸಿಡಕ್ ಮೂತಿ ಸಿದ್ದ ಎಲ್ಲ ಟೇಕ್ ಮೇಲೆ ಟೇಕ್ ತಗೊಂಡ್ರು ಪಾಪ ಬೇಜಾರೇ ಮಾಡ್ಕೊಂಡು ಸುಮ್ನೆ ಹೇಳ್ತಾ ಇದೀನಿ. ಸುಮ್ನೆ ಏನ್ ಹೇಳ್ತೀರಾ ಅಂತ ಕೇಳೋಣ ಅಂತ. ಓಕೆ, ಮೈನಾ ನಿಮ್ಮ ಒಂದು ಧಾರಾವಾಹಿ ನಾನು ಮುಂಚೆ ನೋಡಿದ್ದೆ, ನಿಮ್ಮ ಕ್ಯಾರೆಕ್ಟರ್ ಕೂಡ ನೋಡಿದ್ದೆ. ಅದರಲ್ಲಿ ತುಂಬಾ ಸೈಲೆಂಟ್ ಆಗಿರ್ತೀರಾ, ತುಂಬಾ ಸಾಫ್ಟ್ ಹುಡಿ ಏನೋ ಒಂದು. ಬಟ್ ಇದರಲ್ಲಿ ಕ್ಯಾರೆಕ್ಟರ್ ಯಾವ ತರ ಇದೆ, ಆ ಕ್ಯಾರೆಕ್ಟರ್ಗೂ ಈ ಕ್ಯಾರೆಕ್ಟರ್ಗೂ ಏನು ವ್ಯತ್ಯಾಸ ಅನಿಸ್ತಿದೆ? ನಾನು ಬಿಫೋರ್ ಮಾಡಿದಂಥ ಕ್ಯಾರೆಕ್ಟರ್ ಹೇಳಬೇಕು ಅಂದರೆ ಅದರಲ್ಲಿ ಸ್ಟ್ರಾಂಗ್ನೆಸ್ ಇತ್ತು. ಒಂದು ವುಮೆನ್ನ ಹೇಗೆ ತೋರಿಸ್ಬೇಕು, ಪೋರ್ಟ್ರೇ ಮಾಡಬೇಕು ಅನ್ನೋದಿತ್ತು. ಬಟ್ ಅದಕ್ಕಿಂತ ಒಂದು ಕೈ ಮೇಲೆ ಈ ಮೈನಾ ಕ್ಯಾರೆಕ್ಟರ್ ಇದೆ ಅಂತಲೇ ಹೇಳ್ಬೋದು. ತೀರಾ ಒಂದು ಚಿಕ್ಕ ಮುಗ್ಧ ಮಗು. ಆ ಹುಡುಗಿ ಏನೆಲ್ಲ ತರಲೆ ಮಾಡ್ಬೋದು, ಹೇಗಿರ್ಬೋದು, ಅಣ್ಣ ಅಕ್ಕ ಜೊತೆ ಹೇಗಿರ್ಬೋದು, ಫ್ಯಾಮಿಲಿ ಜೊತೆ ಹೇಗಿರ್ಬೋದು, ಹೇಗಿರ್ಬೋದು, ಇದೆಲ್ಲ ನನಗೆ ತುಂಬ ಹೊಸದು. ಸೊ ಈ ಕ್ಯಾರೆಕ್ಟರ್ ನಾನು ನಿಜವಾಗ್ಲೂ ಎಂಜಾಯ್ ಮಾಡ್ತಿದ್ದೀನಿ. ತುಂಬಾ ಎಂಜಾಯ್ ಮಾಡ್ತಾ ಇದ್ದೀರಾ, ಗೊತ್ತಾಗುತ್ತೆ. 3 ಲೈನ್ ಡೈಲಾಗ್ ಬರೆದ್ರೆ 6 ಲೈನ್ ಹೇಳ್ತಾ ಇದ್ದಾರೆ. ಹಳ್ಳಿಯಲ್ಲಿ ನಾವು ಮಾಡ್ತಾ ಇರೋದಲ್ವಾ, ಇದು ಮೇನ್ ಪಾಯಿಂಟ್. ಹೌದು, ಇನ್ನೊಂದು ಖುಷಿ ಏನಪ್ಪಾ ಅಂದ್ರೆ, ಬೆಂಗಳೂರಲ್ಲಿ ನೈಟ್ ಎಲ್ಲ ಇರ್ತೀವಿ, ಅಲ್ಲಿ ಕರೆಕ್ಟ್ ಆಗಿ ಗಾಳಿ ತೋಡಿ ಏನೋ ಬಂದು ಉಸಿರಾಡ್ತಾ ಇದ್ರೆ ಏನೋ ಒಂಥರ ಫ್ರೆಶ್ನೆಸ್. ಬೆಂಗಳೂರಿಂದ ಈ ಕಡೆ ಗಾಡಿ ಬರ್ತಿದಂಗೆ ಒಂದು ಫ್ರೆಶ್ನೆಸ್ ಕಾಣಿಸುತ್ತೆ. ಆ ಸೀನ್ರಿ ಅದು ಇದು ನೋಡಿದ್ರೆ, ಬೆಳಿಗ್ಗೆ ಸನ್ರೈಸ್ ನೋಡ್ತೀವಿ ದಿನ. ಸೊ ನಮಗೆ ಇಲ್ಲಿ ಜನರೆಲ್ಲ ಫ್ರೆಂಡ್ಸ್ ಎಲ್ರು ಊರ್ನವರೆಲ್ಲ ಪರಿಚಯ ಆಗಿದ್ದಾರೆ ನಮ್ಗೆ. ದಿನ ಬೆಳಿಗ್ಗೆ ಮಾತಾಡ್ಸಿರ್ತಾರೆ, ಏನವ ಇವತ್ತು ಶೂಟಿಂಗ್ ಐತೇನವ, ನಾಳೆ ಬ್ರೇಕ್ ಏನೈತವ ಅಂತ, ಊಟ ಆಯ್ತವ, ಬನ್ನಿ ಇಲ್ಲೇ ಮಾಡಿ ಊಟ ಅಂತಾನು ಅಂತಾರೆ. ಎಲ್ಲ ಪರಿಚಯ ಆಗ್ಬಿಟ್ಟಿದ್ದಾರೆ. ಆದ್ರೆ ನನಗೆ ಈ ಮೈನಾ ನಿಜವಾಗ್ಲೂ ಒಂದು ದೊಡ್ಡ ನಮಸ್ಕಾರ. ಯಾಕೆ ಅಂತ ಹೇಳಿದ್ರೆ,
ನಿಮಗೆ ಗೊತ್ತಿಲ್ಲ ಈ ಹುಡುಗಿ ಒಂದು ಪರ್ಫಾರ್ಮೆನ್ಸ್ ಮಾಡಿದೆ ಅಪ್ಪ ನಿಜವಾಗ್ಲೂ ಪಾಪ ಕಾಲ್ ಡ್ಯಾಮೇಜು, ಮಂಡಿ ಡ್ಯಾಮೇಜು, ಕೈ ಡ್ಯಾಮೇಜು, ಇಲ್ಲಿಂದ ಇಲ್ಲಿ ಕಲರೇ ಚೇಂಜು. ಯಾಕೆ ಅಂದ್ರೆ ಅಷ್ಟು ಕಷ್ಟಪಡ್ತಿದೆ ಮಗು ಬಿಸಿಲಲ್ಲಿ, ನೀರಲ್ಲಿ. ಅದ್ ಯಾವ್ದಾರ ಒಂದು ಹೇಳ್ಬೋದಾ? ಹೇಳ್ಬೋದಾ? ಯಾಕೆ ಕಷ್ಟಪಡ್ತಿದ್ದೀನಿ ಅಂದ್ರೆ ನನ್ನ ಪಾತ್ರನ ಅಷ್ಟು ಇಷ್ಟಪಟ್ಟು ಜನರಿಗೆ ನಾನು ತೋರಿಸ್ಬೇಕು ಅಂತ ಅನ್ಕೋತಿದ್ದೀನಿ. ಹಾಗಾಗಿ ನಾನು ಮಾಡ್ತಿದ್ದೀನಿ. ಚಾಲೆಂಜ್ ಎಪಿಸೋಡ್ ನೋಡ್ಬೇಕಪ್ಪ ಅಲ್ವಾ? ಮೈನಾ ಸುಮ್ಮನೆ ಹೇಳ್ತಿದ್ದಾರೆ. ಅಲ್ಲ ಒಂದು ಏನು ಅಂದ್ರೆ ನಾನು ನೋಡಿದಾಗ ಧಾರಾವಾಹಿಯಲ್ಲಿ ಒಂಥರ ಸಿನಿಮಾ ನೋಡಿದ ಫೀಲ್ ಆಯ್ತು. ಯಾಕಂದ್ರೆ ಶಾರ್ಟ್ಸ್ ಗಳಿರ್ಬೋದು, ಮೇಕಿಂಗ್ ಸ್ಟಾರ್ಟಿಂಗ್ ಇರ್ಬೋದು. ಎಪಿಸೋಡ್ಸ್ ನೀವು ನೋಡಿದ್ರೆ ನಿಮಗೆ ಮೂವಿ ರೇಂಜ್ ಫೀಲೇ ಬರುತ್ತೆ. ಯಾಕಂದ್ರೆ ಕಂಪ್ಲೀಟ್ ಒಂದು ಶೆಡ್ಯೂಲ್ ನಾವು ತೀರ್ಥಹಳ್ಳಿನಲ್ಲಿ ಮಾಡ್ಕೊಂಡು ಬಂದಿರೋದ್ರಿಂದ ಆ ನೇಚರ್ ಆಗಿರ್ಬೋದು ಕಂಪ್ಲೀಟ್ ಪೂರ್ತಿ ನಿಮಗೆ ಮೂವಿ ನೋಡಿದಷ್ಟೇ ಖುಷಿ ಅಂತೂ ನಾವು ಕೊಡ್ತೀವಿ. ಈಗ ಈ ಧಾರಾವಾಹಿಯ ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮ ಅಂದ್ರೆ ಅದು ನಮ್ಮ ನಿರ್ದೇಶಕರು, ಅವ್ರ ಬಗ್ಗೆ ಹೇಳೋದಾದ್ರೆ ಸಂತೋಷ್ ಸರ್. ಸಂತೋಷ್ ಸರ್ ಫಸ್ಟ್ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ನನಗಿಂತ ಒಂದು ಅದ್ಭುತವಾದಂಥ ಕತೆ, ಅದ್ಭುತವಾದಂಥ ಒಂದು ಪಾತ್ರನ ನನಗೆ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅವರಿಂದ ನಾನು ಕಲ್ತಿರೋದು ಒಂದು ಲಾಂಗ್ ಶಾರ್ಟ್ಸ್. ಎಲ್ಲೂ ನಿಮಗೆ ಏನದು ಕೂತ್ಕೊಂಡು ನಾನು ಡೈಲಾಗ್ ಹೇಳ್ತಿದ್ದೀನಿ, ನಾನು ನಿಂತ್ಕೊಂಡು ಡೈಲಾಗ್ ಹೇಳ್ತಿದ್ದೀನಿ ಅಂತ ಆ ಥರ ಇರಲ್ಲ. ಕಂಪ್ಲೀಟ್ ನೀವು ಸೀನ್ ನೋಡಿದಾಗ ಲೈವ್ಲಿ ಅಂದ್ರೆ ಈ ರೀತಿ ಅಂದ್ರೆ ಕ್ಯಾಮ್ರಾ ಮೂವ್ಮೆಂಟ್ ಆಗ್ತಿರುತ್ತೆ, ಇಲ್ಲ ನಾವು ಆರ್ಟಿಸ್ಟ್ ಮೂವ್ಮೆಂಟ್ ಇರುತ್ತೆ. ಎಲ್ಲೂ ಕಟ್ ಹಾಕ್ದಂಗಿಲ್ಲ. ಎಕ್ಸಾಕ್ಟ್ಲಿ ಕ್ಯಾರೆಕ್ಟರ್ ಜಸ್ಟ್ ಹಿಂಗೆ ನಿಂತ್ಕೊಂಡು ನಾನು ಹೇಳಬೇಕು ಆ ಥರ ಎಲ್ಲೂ ಇಲ್ಲ. ಫ್ರೀ ಕೊಟ್ಟಿರ್ತಾರೆ, ಹೇಗ್ ಬೇಕಿದ್ರು ಪರ್ಫಾರ್ಮ್ ಮಾಡ್ಬೋದು ಒಂದೊಂದು ಇದು. ಅವರು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆನೂ ಹೇಳಬೇಕು. ವಿವೇಕ್ ಮತ್ತೆ ಶಿವು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ಸ್ಕಿಪ್ ಮಾಡ್ಬಿಟ್ಟ. ಅಂದ್ರೆ ಒಂದೊಂದು ಡೈಲಾಗಿಗೂ ಕೂಡ ಅಷ್ಟು ಪ್ರಾಮುಖ್ಯತೆ ಕೊಟ್ಟು ಆ ಎಕ್ಸ್ಪ್ರೆಷನ್ ನನ್ನಿಂದ ಅಥವಾ ಇವರಿಂದ ಆಗಲಿ ಅಥವಾ ಸಾಗರಿಂದ ಆಗಲಿ ಹೊರಗೆ ತರಿಸೋದು ಪ್ರತಿಯೊಂದು ಅಷ್ಟು ಪೇಷನ್ಸ್ ಇಟ್ಕೊಂಡು ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಸಂತೋಷ್ ಸರ್ ತುಂಬ ಥ್ಯಾಂಕ್ಸ್. ನಾನು ಒಂದೊಂದು ಸಲ ಓದ್ಕೊಂಡಿರ್ತೀನಿ. ನನಗೆ ಅಷ್ಟು ಅಂದರೆ ನಾನೊಬ್ಬ ಹೊಸಬ ಆಗಿರೋದ್ರಿಂದ ನಟನೆ ಫೀಲ್ಡ್ಗೆ ಓದ್ಕೊಳ್ಳುವಾಗ ಸಾಫ್ಟಾಗಿ ಓದಿರ್ತೀನಿ. ಸರ್ ಬರ್ತಾರೆ, ಹಿಂಗೆ ಎಸಿಬೇಕು, ಹಿಂಗೆ ನಿಂತ್ಕೋಬೇಕು, ಹಿಂಗೆ ಮಾಡಬೇಕು, ಹಿಂಗಿರ್ಬೇಕು ಅಂತ. ನಾನು ಹಂಗೆ ಓದಿದ್ನಲ್ಲ, ಹಿಂಗೆ ಹೇಳ್ಬೇಕಾ ಸರ್? ಇವಾಗ ಸಿಡುಕ್ ಮುತಿ ಮಾಡ್ಕೊಳ. ಅಪ್ಪ ಏನೋ ಒಂದು ಮಾಡ್ತಾ ಇರ್ತಾನೆ, ಸರ್ ಇವಾಗ ನಗೋಣ, ಇಲ್ಲ ಅಂದ್ರೆ ಈಗಲೂ ಹಿಂಗೆ ಇರೋಣ ಅಂತ. ಅಷ್ಟು ಎಲ್ಲ ಪ್ರತಿಯೊಂದು ಹೇಳ್ಕೊಡ್ತಾರೆ. ಮಾತ್ರ ಚಿಕ್ಕ ಮೈನ್ಯೂಟ್ ಥಿಂಗ್ಸ್ ಸಹ ಎಕ್ಸಾಜರೇಟ್ ಮಾಡಿ ತೋರಿಸುವಂತ ಒಂದು ಪ್ರಯತ್ನ. ಆಮೇಲೆ ನಮಗೆ ಇನ್ನೊಂದು ಖುಷಿ ಏನಪ್ಪಾ ಅಂದ್ರೆ ಉದಯನಲ್ಲಿ ಡಬ್ಬಿಂಗ್ ಇದೆ. ಮತ್ತೆ ಏನಾದ್ರೂ ಇಂಪ್ರೂವ್ ಮಾಡ್ಕೋಬಹುದು ಬೇಕಾದ್ರೆ ಡಬ್ಬಿಂಗ್ ಅಲ್ಲೂ ಕೂಡ ಮಾಡ್ಬೋದು. ಇನ್ನ ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ಬಗ್ಗೆ ಹೇಳೋದಾದ್ರೆ ನೋಡಕ್ಕೆ ಸೇಮ್ ಅಜಿತ್ ಸರ್ ತರ ಇದಾರೆ. ನೋಡಕ್ಕೆ ವಾಲಿ ಹುಲಿ ಅಂತ ನಿಜವಾಗ್ಲೇ. ಓಕೆ ಈ ಕಡೆ ನಮ್ಮ ಡೈರೆಕ್ಟರ್ ಸರ್ ರೋಲಿಂಗ್ ನಾವು ಹೇಳಿಸ್ತಾ ಇರ್ತೀವಿ ರೋಲಿಂಗ್. ಆ ಕಡೆ ವಾಲಿ ಸರ್ ಓಕೆ ಅಂತಿರ್ತಾರೆ. ಅವರು ಅಷ್ಟೇ, ಅವರಿಗೆ ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟರು ಏನನ್ನು ಮಾಡೋಣ ಸರ್ ಪಟ್ ಅಂತ ಆಗುತ್ತೆ. ಕ್ಯಾಮೆರಾ ಆಂಗಲ್ಸ್ ಆಗಿರ್ಬೋದು, ಎಂತ ಕ್ರಿಟಿಕಲ್ ಪ್ಲೇಸ್ ಅಲ್ಲಿ ನಾವು ನಿಂತಿದ್ರು ಕ್ಯಾಮೆರಾ ನಾವು ಮಲ್ಕೊಂಡಿದ್ದು ಸೀನ್ ಮೇಲ್ಗಡೆ ಹೋಗ್ಬಿಟ್ಟು ಅವ್ರು ತೆಗ್ದಿದ್ದು ಹಿಂಗೆ ಹತ್ಕೊಂಡು ಹೋದ್ರೆ ಮಗನ ತರಾನೇ ಅಲ್ಲಿ ಫುಲ್ಲು ಎಪಿಸೋಡ್ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ನನ್ನು ಕೂಡ ಎಲ್ಲ ಮನೆ ಮೇಲಿಂದ ಮತ್ತೆ ಎಲ್ಲೆಲ್ಲಿಂದ ಜಂಪ್ ಎಲ್ಲ ಮಾಡಿಸಿದ್ದಾರೆ. ತುಂಬಾ ಜಂಪ್ ಮಾಡಿದ್ದೀನಿ, ಬಟ್ ಏನು ಡ್ಯಾಮೇಜ್ ಆಗಿಲ್ಲ. ಆಮೇಲೆ ಇನ್ನೊಂದೇನೋ ಕೇಳೋಣ ಅನ್ಕೊಂಡೆ. ಏನದು ನಾನೇ ಕೇಳ್ತೇನೆ, ನೀವೇನಾದ್ರು ಕೇಳಿ. ನಮ್ಮ ವಿವೇಕ್ ಅವರು ಮತ್ತೆ ಶಿವ ಅವ್ರ ಬಗ್ಗೆ ಕಟ್ ಮಾಡ್ಬಿಡ್ತಾರೆ. ಸಾರಿ, ನಾನು ವಿವೇಕ್ ಅವರು ಬರ್ತಾರೆ, ಕಾಸ್ಟ್ಯೂಮ್ ಎಲ್ಲ ರೆಡಿನಾ, ನೀವೆಲ್ಲರೂ ಕೂಡ ರೆಡಿ ಆಗಿರ್ಬೇಕು, ಶಾರ್ಟ್ ಇದೆ, ಏನ್ ಮಾತಾಡ್ತಿದ್ರ ಅಂತಾರೆ. ಶಿವ ಅವ್ರು ಬರ್ತಾರೆ, ಅಣ್ಣ ನಿಮ್ದು ಇದೆ ಕಾಸ್ಟ್ಯೂಮ್, ಇದಲ್ಲ ಅದು, ಇಲ್ಲ ಇದೆ. ಶಿವು ಕೂತ್ಕೊಂಡು ನನಗೆ ಡೈಲಾಗ್ಸ್ ಹೇಳು ಫುಲ್ಲು. ಹೌದಾ ಮೇಡಮ್, ಓಕೆ ಮೇಡಮ್, ಇರ್ತೀನಿ ಮೇಡಮ್, ಫುಲ್ ಓದೋದು ಎಲ್ಲ ಪ್ರತಿಯೊಂದು ಸೀನು ಎಕ್ಸ್ಪ್ಲೇನ್ ಮಾಡಿ ಮತ್ತೆ ನಾವು ಅಲ್ಲಿ ಹೋಗೋ ಪ್ರಿಪರೇಷನ್ ಆಗಿರ್ತೀವಿ. ಇಬ್ಬರ ಕಡೆಯಿಂದನೂ ನಡೆಯುತ್ತೆ. ಯಾಕಂದ್ರೆ ಲೈಕ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ಬರೀ ಡೈರೆಕ್ಟರ್ ಅಲ್ಲ, ಅವ್ರ ಹಿಂದೆ ಇವ್ರ ಶ್ರಮ ಇದ್ರೇನೆ ಅಲ್ಲಿ ಔಟ್ಪುಟ್ ಸರಿಯಾಗಿ ಬರಕ್ಕೆ. ಆಮೇಲೆ ಇನ್ನೊಂದು ಖುಷಿ ಏನಪ್ಪಾ ಅಂತಂದ್ರೆ
ನಾವು ಶೂಟಿಂಗ್ ಸೆಟ್ಟಿಗೆ ಬರುವಾಗ ಊಟ ಎಲ್ಲಿಂದ ತರ್ತಾರಪ್ಪ ಹೇಳಲೇಬೇಕು. ನಾವು ಹಳ್ಳಿಲಿದ್ದೀವಿ, ಒಳ್ಳೆ ಮುದ್ದೆ ಉಪ್ಸಾರು, ಒಂದಿನ ಮೊಳಕೆ ಹುಳಿಕಾಳು ಸಾಂಬಾರು, ಇಸ್ಕಿಬೇಳೆ ಸಾಂಬಾರು, ಒಳ್ಳೆ ಊಟ, ಪಕ್ಕ ಮನೆ ಊಟ ಸಿಗ್ತಿದೆ ನಮ್ಮಂತೂ. ಯಾರಿಂದ? ವಿಶ್ವಣ್ಣ ಅನ್ನುವಂತ ಅವರೆಲ್ಲರೂ ತುಂಬಾ, ಗಿರೀಶ್ ಅಣ್ಣ, ಉಮೇಶ್ ಅಣ್ಣ. ಒಟ್ನಲ್ಲಿ ಓವರ್ಲ ಇಂಗ್ಲಿಷ್ ನಾನು ಇಂಗ್ಲಿಷ್ ಬೇಡ, ಅದಕ್ಕೆ ಅಚ್ಚ ಕನ್ನಡದಲ್ಲಿ ಒಟ್ಟಿನಲ್ಲಿ ಸಂಪೂರ್ಣವಾಗಿ ಹೇಳಬೇಕಾದರೆ, ಒಟ್ಟಿನಲ್ಲಿ ಸಂಪೂರ್ಣವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಮೈನಾ ಧಾರಾವಾಹಿ ಯಾರು ಇದಾರೆ ಎಲ್ಲ ಸೂಪರ್, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್, ಅಷ್ಟೇ ಮೈನಾ ಅಲ್ವಾ? ಸೂಪರ್. ಓಕೆ, ಮತ್ತೆ ಏನ್ಬಿಟ್ಟು ಓಕೆ, ಇಷ್ಟೆಲ್ಲ ಆಯ್ತು. ಈಗ ಹೊಸ ಟ್ಯಾಲೆಂಟ್ಗಳನ್ನ ನಾವು ಹೊರತರೋಣ. ಈಗ ಮೈನಾ ಅವರು ಈಗ ನಮಗೋಸ್ಕರ ಮಿಮಿಕ್ರಿ ಮಾಡ್ತಾರೆ. ಯಾರ್ದು ಅಂತಂದ್ರೆ ಅಪೂರ್ವ ಅಮ್ಮಂದು, ಅಂದ್ರೆ ನಮ್ಮ ಶಾಂತಕ್ಕ, ಇವರ ತಾಯಿ ಮಿಮಿಕ್ರಿ ಮಾಡ್ತಾರೆ. ನಾನು ಅವ್ರ ಮಿಮಿಕ್ರಿ ಮಾಡೋಷ್ಟು ಇದಿಲ್ಲ, ಬಟ್ ಅವರು ಒಂದೊಂದು ಸಾಂಗು ಎಕ್ಸ್ಪ್ರೆಷನ್ಸ್ ಕೊಡ್ತಿರ್ತಾರೆ. ಈಗ ಯಾರಾದ್ರೂ ಸಾಂಗ್ ಆಡಿದ್ರೆ ನಾನು ಎಕ್ಸ್ಪ್ರೆಷನ್ ಕೊಡ್ತೀನಪ್ಪ. ಅಪೂರ್ವ ಹೇಗ್ ಮಾಡ್ತಾರೆ? ಹೌದಾ? ಕಮಾನ್, ಯಾವ ಸಾಂಗ್? ಬರ್ಲಿ. ಈಗ ಟ್ರೆಂಡಿಂಗ್ ಇದೆಯಲ್ಲ, ಅದನ್ನೇ ತಗೊಳ್ಳೋಣ. ಹಳೆ ಸಾಂಗ್ ಅಲ್ಲ, ಹಳೆ ಸಾಂಗ್ ಅಂದ್ರೆ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ಏನಿಲ್ಲ ಯಾವ್ದು? ಅದು ಬೇಡವಾ? ತುಂತು ಕರಿಮಣಿ ಅಲ್ಲ, ಅದನ್ನು ಅಲ್ಲ, ಹಳೆ ಸಾಂಗ್ ಬೇಕು. ಹಳೇದಲ್ವಾ ಇದು? ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ, ಅದು ಬೇಡವಾ? ಹಳೆ ಸಾಂಗ್ ಹೇಳಿ ವಿವೇಕ್ ಅವರೇ, ಒಂದ್ ಯಾವ್ದಾನ ಹಳೆ ಸಾಂಗ್ ಹೇಳಿ. ಓಕೆ ಓಕೆ, ನೀ ಬಂದು ನಿಂತಾಗ ನಿಂತು ನೀ, ನಕ್ಕಾಗ ನಕ್ಕು ನೀ, ನನಗಾಗ ಸೋತೆ ನಾನಾಗ. ಸೇಮ್ ಇದೇ ತರನೇ ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾರೆ. ಓಕೆ, ಈಗ ನೆಕ್ಸ್ಟ್ ಸಿದ್ದಣ್ಣ. ನಿಂತ್ಕೊಂಡ್ ಮಾಡ್ಬೇಕು. ಅವ್ರ ಸಿದ್ದಣ್ಣ ಸೀನ್ಸ್ ಅಲ್ಲಿ ಹೆಂಗ್ ಮಾಡ್ತಾರ ಅನ್ನೋದು ತೋರಿಸ್ತೀನಿ. ಮೈನಾ ಅಲ್ಲೋಗ್ಬಿಟ್ಟು ಇದೆಲ್ಲ ಮಾಡ್ಕೊಂಡ್ ಬಂದೇನ, ನನಗೆ 20,000 ಕೊಡಬಲ್ಲ, ಅಲ್ಲೋಗ್ಬಿಟ್ಟು ಕೊಟ್ಬಿಟ್ಟು ಬಂದೇನ, ಅದೇನೆ ಮಾಡ್ದ, ಹಿಂಗೆ ಇರ್ತಾರೆ ಫುಲ್ಲು. ಓವರ್ ಆಕ್ಷನ್ ಮಾಡಬೇಡ, ಕ್ಯಾಮರಾ ಇದ್ದಾಗ ಮಾಡಪ್ಪ. ಕ್ಯಾಮ್ರಾ ಇದೆಯಲ್ಲ, ಟೈಟ್ಲು ಎಲ್ಲ ಓಕೆ ಕಣ. ನೀನು ಲೆಜೆಂಡ್ ನಾಗಬಣ್ಣ ಸರ್ ಆಕ್ಟಿಂಗ್ ಮಾಡು. ಅವ್ರದ್ದು ಮಿಮಿಕ್ರಿ ವಾಯ್ಸ್ ಅಂತೂ ಟ್ರೈ ಮಾಡಿ. ಓಕೆ. ನೋಡಮ್ಮ ಮೈನಾ, ನೀನು ಮಾಡ್ತಿರೋ ಕೆಲಸ ತುಂಬ ಒಳ್ಳೆ ಕೆಲಸನೇ ಮಾಡ್ತಿದ್ದೀನಿ. ನನ್ನ ಹೆಸರನ್ನ ಉಳಿಸೋ ಕೆಲಸ ಮಾಡ್ತಿದ್ದೀನಿ. ಸೀತಾ, ನೀನು ಓದ್ಬೇಕು ಮಗನೇ. ರಾಧಾ, ನಿನ್ನ ಮದುವೆ ನಾನು ಮಾಡ್ತೀನಿ ಕಣವ್ವ. ನಿನಗೆ ಒಳ್ಳೆ ಭವಿಷ್ಯ, ಒಳ್ಳೆ ಗಂಡನ ನಾನು ಮದುವೆ ಮಾಡ್ತೀನಿ. ನಾನು ಕೆಲಸ ಮಾಡೋ ಟೀ ಅಂಗಡಿಲೇ ಇರ್ಬೋದು, ಆದರೆ ನಿನ್ನನ್ನು ಮಾತ್ರ ಒಳ್ಳೆ ಮನೆಗೆ ಸೇರಿಸ್ತೀನಿ ಕಣವ್ವ. ಎಲ್ಲ ಓಕೆ, ಆದ್ರೆ ನಾನು ಚಿಲ್ಟಾರಿ ಗ್ಯಾಂಗ್ ಬಗ್ಗೆ ಹೇಳಿಲ್ಲ. ಓ, ಚಿಲ್ಟಾರಿ ಗ್ಯಾಂಗ್ ಇದೆ. ಅಪ್ಪಬ್ಬ, ಚಿಲ್ಟಾರಿ ಗ್ಯಾಂಗೇ ಅಲ್ಲ, ಒಬ್ಬ ಅಂತೂ ಇಡೀ ಕರ್ನಾಟಕದ ಜನತೆಗೆ ಆಲ್ರೆಡಿ ತುಂಬಾ ಇಷ್ಟ ಆಗಿ ಸಖತ್ ಫೇಮಸ್ ಆಗಿದ್ದಾನೆ. ಕುಳ್ಳ ಸಿಂಗಂ. ಒಂದು ಸೂಟ್ ಕೇಸ್ ಬಾಕ್ಸ್ ಇಂದ ಒಂದು ಶೋನಲ್ಲಿ ಹೊರಬರ್ತಾರೆ ಅವರು. ಹೆಂಗೆ ಅಂತಂದ್ರೆ ಯಾವುದು ರಾಮಾಚಾರಿ ಅಲ್ಲ, ರಾಮಾಚಾರಿ ಅಲ್ಲ, ಹಳ್ಳಿ ಮೇಷ್ಟ್ರಲ್ಲಿ ಹೆಂಗೆ 3 ಜನ ಇರ್ತಾರೋ ಆ ತರ ಕಿಲಾಡಿಗಳು 3 ಜನ ಇದಾರೆ. ಅವ್ರ ಮುಂದೆ ಆಕ್ಟಿಂಗ್ ಮಾಡೋಕ್ಕೂ ಕಷ್ಟ ನನ್ಗೆ. ಏನ್ ಡೈಲಾಗ್ ತಗೊಂತಾರಪ್ಪ, ಡೈಲಾಗ್ ಕಿತ್ತಾಡ್ತಾರೆ. ಇದು ನನ್ನ ಡೈಲಾಗ್ ನಂಬೇಕು ಅಂತ ಆ ತರ ಫ್ಲಿಪ್ಸ್, ಡ್ಯಾನ್ಸ್ ಸಖತ್. ಒಟ್ನಲ್ಲಿ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಸಖತ್ ಒಳ್ಳೆ ಟೀಮ್, ತುಂಬಾ ಚೆನ್ನಾಗಿರೋ. ಸೋ ಹ್ಯಾಪಿ. ಓಕೆ, ಬೇರೆ ಇನ್ನೇನು ಹೇಳ್ಬೇಕು? ಇನ್ನೆಲ್ಲ ನೀವು ಎಪಿಸೋಡ್ ನೋಡ್ಬೇಕು. ನಿಮ್ಮ ಉದಯ ಟಿವಿನಲ್ಲಿ ಆದಷ್ಟು ಬೇಗ ಇರೋ ನಾನು ಹೇಳ್ತೀನಿ. ಓಕೆ, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಗೆ 100 ಕಾಲ ದೇವರು ವಿದ್ಯೆ, ಆರೋಗ್ಯ, ಆಯಸ್ಸು, ಐಶ್ವರ್ಯ, ಅಂತಸ್ತು, ರಮೇಶ, ಸುರೇಶ, ವೆಂಕಟೇಶ, ಶ್ರೀನಿವಾಸ, ಗೋವಿಂದ, ಮಂಜುನಾಥ ಅನ್ನೋ ಒಂದು ಒಳ್ಳೆ ಹುಡುಗ ಸಿಗ್ಲಿ ಅಂತ ಹೇಳ್ತಾ, ಮೈನಾ ನಿಮ್ಮ ಉದಯ ಟಿವಿನಲ್ಲಿ ಶೀಘ್ರದಲ್ಲೇ ಬರ್ತಾ ಇದೆ. ನಿಮ್ಮನೆ ಮಗಳು ಹಾಗೆ ಮಗ ಹಾಗೆ ನಾಗಮಣ ಸರ್, ಅಪೂರ್ವ ಮೇಡಮ್, ಒಂದೊಳ್ಳೆ ಟೀಮ್ ಬರ್ತಾ ಇದೆ. ನೀವೆಲ್ಲರೂ ಕೂಡ ಮೈನಾ ಧಾರಾವಾಹಿಯನ್ನ ಉದಯ ಟಿವಿನಲ್ಲಿ
ಮಿಸ್ ಮಾಡದೆ ನೋಡಿ ಮೈನಾ.